ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳುತ್ತೇನೆ. ಇವತ್ತು ನಾವು ಸುಳ್ಳು ಬೋಧಕರ ವಿಷಯದಲ್ಲಿ ಬೈಬಲ್ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಯೇಸು ಸ್ವಾಮಿ ಹೇಳಿದಂತಹ ಮಾತನ್ನು ಒಂದು ಸಾರಿ ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15 ಮತ್ತು 16 ವಚನಗಳನ್ನು ನೋಡೋಣ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದಲೇ ಅವರನ್ನು ತಿಳುಕೊಳ್ಳುವಿರಿ. ಇದು ಯೇಸು ಸ್ವಾಮಿ ಹೇಳ್ತಾ ಇರುವಂತಹ ಮಾತು, ನಾನಲ್ಲ. ನಾನೇನು ಹೇಳ್ತೀನಿ ಅಂತಂದ್ರೆ, ಅವರು ಪರಿಶುದ್ಧರಾಗಿ ಕಾಣಬಹುದು. ಅವರು ಅಂತಂದ್ರೆ ನಮ್ಮ ಬೋಧಕರು ಪರಿಶುದ್ಧರಾಗಿ ಕಾಣಬಹುದು, ಆದರೆ ಅವರ ಬೋಧನೆ ಬೈಬಲ್ಗೆ ವಿರುದ್ಧವಾಗಿದ್ದರೆ ಅಂಥವರನ್ನು ಗುರುತಿಸಬೇಕಾಗಿದೆ. ಯಾಕಂತಂದರೆ ನಾವು ಒಂದು ವೇಳೆ ಅವ್ರನ್ನ ಗುರುತಿಸದೆ ನಾವು ಅಂಧರಾಗಿ ನಂಬಿದ್ದೀವಿ ಅಂದ್ಕೊಳ್ಳೋಣ, ಅವರು ನಾಶಕ್ಕೆ ಹೋಗೋದೇ ಅಲ್ಲ, ನಾವು ಕೂಡ ನಾಶ ಆಗ್ತೀವಿ. ಯಾಕಂದರೆ ವಾಕ್ಯ ಹೇಳುತ್ತೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ ಅಂತ. ನೀವು ಮೋಸ ಹೋಗ್ತಾ ಇದ್ದೀರಾ ಅಂತಂದ್ರೆ ನೀವು ದೇವರ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಯಾಕಂತಂದ್ರೆ ಅನೇಕ ವಾಕ್ಯಗಳು ನಮ್ಮನ್ನ ಎಚ್ಚರಿಸುತ್ತವೆ. ನಾವು ಆ ಎಚ್ಚರಿಕೆ ಮಾತುಗಳಿಗೆ ಕಿವಿ ಕೊಟ್ಟಿಲ್ಲ ಅಂತಂದ್ರೆ ದೇವರ ವಾಕ್ಯವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಮ್ಮನ್ನ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಆದ ಕಾರಣ ವಾಕ್ಯ ಹೇಳುತ್ತೆ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರವನ್ನ ಸಹಿಸುವವನಲ್ಲ ಅಂತ. ನಾನು ಹೇಳ್ತಾ ಇಲ್ಲ ಈ ಮಾತುಗಳು, ನಾನು ಹೇಳ್ತಾ ಇಲ್ಲ, ಬೈಬಲಲ್ಲಿ ಏನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ಹಾಗೆ ಅಪೊಸ್ತಲನಾದ ಪೌಲನು ಕೂಡ ಏನು ಹೇಳ್ತಾನೆ ಅನ್ನೋದನ್ನ ನೋಡೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ರಿಂದ 9 ವಚನಗಳನ್ನು ನಾವು ನೋಡೋಣ. ನಾವು ಸಾರಿದ ಸುವಾರ್ತೆಗೆ ವಿರುದ್ಧವಾದದ್ದನ್ನು ನಾವೇ ಆಗಲಿ ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಎಷ್ಟು ಭಯಂಕರವಾಗಿದೆ ಈ ಮಾತು. ನಾವೇ ಆಗಲಿ, ಯಾರು? ಪೌಲನೇ ಆಗಲಿ ಅಥವಾ ಪರಲೋಕದಿಂದ ಇಳಿದು ಬಂದ ದೇವದೂತನೇ ಆಗಲಿ, ಮೊದಲು ಸಾರಿದ ಸುವಾರ್ತೆಗೆ ವಿರುದ್ಧವಾಗಿದ್ದರೆ ಅವನು ಶಾಪಗ್ರಸ್ತನಾಗಲಿ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಭಯಂಕರ! ಪರಲೋಕದಿಂದ ಬಂದ ದೇವದೂತನಿಗೂ ಕೂಡ ಶಾಪನೆ. ನಾನು ಹೇಳ್ತಾ ಇಲ್ಲ ಈ ಮಾತು, ಪೌಲನ್ ಹೇಳ್ತಾ ಇದ್ದಾನೆ ಈ ಮಾತು. ಪೌಲನ ಮಾತಿಗಾದರೂ ನಾವು ರೆಸ್ಪೆಕ್ಟ್ ಕೊಡೋಣ. ಸಭೆಯಲ್ಲಿ ನಾವು ಹೇಳುವಾಗ ಅಥವಾ ಪಾಸ್ಟರ್ಸ್ ಹೇಳುವಾಗ, ವಾಕ್ಯವನ್ನ ಹೇಳುವಾಗ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ನಮ್ಮ ಈ ಲೋಕದ ಕಾರ್ಯಗಳನ್ನೇ ಮುಂದುವರಿಸ್ತಾ ಇರ್ತೀವಿ. ಹಾಗಿರಬಾರ್ದಲ್ವಾ? ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆದುಕೊಳ್ಬೇಕಲ್ವಾ? ಹಾಗೆ ಪೇತ್ರನು ಕೂಡ ಏನು ಹೇಳಿದ್ದಾನೆ ಅನ್ನೋದನ್ನು ಒಂದ್ಸರಿ ನಾವು ನೋಡೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 3 ವಚನಗಳು. ಆದರೆ ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನೂ ಕೂಡ ತಾವು ಅರಿಯವು ಎಂದು ಹೇಳುವರು. ಅರ್ಥ ಆಗ್ತಾ ಇದೆಯಾ ಈ ಮಾತುಗಳು? ಇಸ್ರಾಯೇಲ್ ಜನರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಅದೇ ರೀತಿಯಾಗಿ ನಿಮ್ಮಲ್ಲಿಯೂ ಕೂಡ ಸುಳ್ಳು ಬೋಧಕರು ಇರುವರು ಅಂತ ಹೇಳ್ತಾ ಇದ್ದಾರೆ ಪೇತ್ರನು. ಇಲ್ವಾ? ನಮ್ಮಲ್ಲಿಲ್ವಾ ಸುಳ್ಳು ಬೋಧಕರು? ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನೂ ಕೂಡ
ಕೊಂಡುಕೊಂಡ ಒಡೆಯ ಯಾರು? ಯೇಸು ಸ್ವಾಮಿ. ತನ್ನ ಪ್ರಾಣವನ್ನ ಒತ್ತೆ ಇಟ್ಟು ನಮ್ಮನ್ನ ಕೊಂಡುಕೊಂಡಿರೋದು, ತನ್ನ ರಕ್ತವನ್ನ ಸುರಿಸಿ ನಮ್ಮನ್ನ ಕೊಂಡುಕೊಂಡಿರೋದು. ಅವರನ್ನು ಕೂಡ ನಾವು ಅರಿಯವು ಎಂದು ಹೇಳುವರು. ಈ ರೀತಿಯಾಗಿ ಹೇಳೋರು ಇರ್ತಾರೆ, ಈಗಲೂ ಇದ್ದಾರೆ ಅಂತವರು. ಅವಾಗೇ ಅಲ್ಲ, ಅವತ್ತಿನ ಕಾಲದಲ್ಲಿ ಅಲ್ಲ, ಈಗಲೂ ಇದ್ದಾರೆ. ನೋಡಿ, ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯವು ಎಂದು ಹೇಳುವರು. ಆಗಿದ್ದು ಪಕ್ಕನೆ ತಮ್ಮ ಮೇಲೆ ನಾಶನವನ್ನು ಬರಮಾಡಿಕೊಳ್ಳುವರು. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು. ಅವರ ನಿಮಿತ್ತ ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುವುದು. ಏನಂತೆ? ಅವರ ನಿಮಿತ್ತ ದೇವರ ನಾಮಕ್ಕೆ ಏನಾಗುತ್ತೆ? ಸತ್ಯ ಮಾರ್ಗಕ್ಕೆ ದೂಷಣೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ದ್ರವ್ಯಾಶೆ ಉಳ್ಳವರಾಗಿ, ಹಣದಾಸೆ ಉಳ್ಳವರು. ದ್ರವ್ಯಾಶೆ ಅಂತಂದ್ರೆ ಹಣದಾಸೆ ಉಳ್ಳವರಾಗಿ. ನಿಮ್ಗೆ ಗೊತ್ತಾ? ಪದೇ ಪದೇ ಕಾಣಿಕೆ ಪ್ರಸಂಗಗಳು. ದಶಮಭಾಗ ಕೊಟ್ಟಿಲ್ಲ, ಎಲ್ಲಿ ನಿಮಗೆ ಸಾಲಗಳು ಹೋಗ್ತವೆ, ನಿಮಗೆಲ್ಲಿ ರೋಗಗಳು ಹೋಗ್ತವೆ, ಇನ್ನೆಲ್ಲಿ ಕಷ್ಟಗಳು ಹೋಗ್ತವೆ. ದೇವರಿಗೆ ಸೇರ್ಬೇಕಾಗಿರೋದು ನೀವು ಕೊಡ್ತಾ ಇಲ್ಲ, ನೀವು ಕದೀತಾ ಇದ್ದೀರಾ. ದ್ರವ್ಯಾಶೆ ಉಳ್ಳವರು ಹೇಳುವಂತ ಮಾತುಗಳಿವು. ಅದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ ಪೇತ್ರನು. ಅವರು ದ್ರವ್ಯಾಶೆ ಉಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ, ಏನಂತೆ? ಕಲ್ಪನೆಯ ಮಾತುಗಳು ಅಂದ್ರೆ ಸ್ವಂತ ಅನುಭವಗಳು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ಯಾರಿಂದ? ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ನಮ್ಮಲ್ಲಿ ಬಹಳಷ್ಟು ಜನರು ಇದನ್ನ ಫಾಲೋ ಆಗ್ತಾ ಇರೋದು, ಇದನ್ನೇ ಮಾಡ್ತಾ ಇರೋದು. ದ್ರವ್ಯಾಶ ಉಳ್ಳವರಾಗಿ ಯಾವ ಮಿನಿಸ್ಟ್ರಿ ಕಡೆಯಿಂದ ಏನು ಹಣ ಬರುತ್ತೆ, ಎಷ್ಟು ಬರುತ್ತೆ, ಇವತ್ತು ಯಾರೆಲ್ಲ ದಶಮಭಾಗ ಕೊಟ್ಟಿಲ್ಲ, ಯಾರೆಲ್ಲ ಸರಿಯಾಗಿ ಕಾಣಿಕೆ ಆಗ್ತಾ ಇಲ್ಲ, ಇದೇ ಪ್ರಸಂಗ. ದ್ರವ್ಯಾಶ ಉಳ್ಳವರು ಮಾಡುವಂತ ಪ್ರಸಂಗಗಳು. ನಾನೆಲ್ಲ ಇದನ್ನ ಹೇಳ್ತಾ ಇರೋದು ಪೇತ್ರನ, ಆಮೇಲೆ ನನ್ನ ಅಂದುಕೊಂಡಿದ್ದೀರ ನೋಡಿ. ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು. ನಿಮ್ಮಿಂದ ಅಂದ್ರೆ ಇವತ್ತಿನ ವಿಶ್ವಾಸಿಗಳಿಂದ. ಲೋಕಾದಿಯಿಂದ ಅಂತವರಿಗೆ ದಂಡನೆಯ ತೀರ್ಪು ಬರುತ್ತಿರುವುದು, ಅವರ ನಾಶವು ತೂಕಡಿಸುವುದಿಲ್ಲ. ಅವರ ನಾಶವೇನಂತೆ? ನಿದ್ದೆ ಹೋಗೋದಿಲ್ಲಂತೆ. ತೂಕಡಿಸುವುದಿಲ್ಲ ಅಂದ್ರೆ ಖಂಡಿತವಾಗಿ ಅವರಿಗೆ ನಾಶ ಇದೆ ಅಂತ ವಾಕ್ಯ ಹೇಳ್ತಾ ಇರೋದು, ನಾನಲ್ಲ. ಆಮೇಲೆ ನೀನ್ಯಾರು ತೀರ್ಪು ಮಾಡಕ್ಕೆ ಅಂತ ಹೇಳಿರ, ಆಮೇಲೆ ವಾಕ್ಯ ಹೇಳ್ತಾ ಇದೆ. ಈ ವಾಕ್ಯಗಳನ್ನ ನೋಡಿದಾಗ ನನಗೆ ಭಯ ಆಗುತ್ತೆ. ನಿಮಗೆ ಭಯ ಆಗದೇ ಇರೋದು ನನಗೆ ಆಶ್ಚರ್ಯ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಭಯ ಆಗುತ್ತೆ ಈ ಮಾತುಗಳನ್ನ ಓದ್ತಾ ಇದ್ರೆ, ಈ ವಾಕ್ಯಗಳನ್ನ ಕೇಳ್ತಾ ಇದ್ರೆ. ಆದ್ರಿಂದ ನಾನೇನು ಹೇಳ್ತೀನಿ ಅಂತಂದ್ರೆ, ಪ್ರತಿಯೊಬ್ಬ ವಿಶ್ವಾಸಿಗೂ ಹೇಳೋದೇನಂತಂದ್ರೆ, ಪ್ರತಿಯೊಂದು ಬೋಧನೆಯನ್ನು ಬೈಬಲ್ ಬೆಳಕಿನಲ್ಲಿ ಪರೀಕ್ಷಿಸಬೇಕು. ಪ್ರತಿಯೊಬ್ಬರೂ ಪಾಸ್ಟರ್ಸೇ ಅಲ್ಲ ಬೈಬಲ್ ಓದಬೇಕಾಗಿರೋದು, ವಿಶ್ವಾಸಿಗಳು ಕೂಡ ಓದಬೇಕು. ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯನ್ನು ಒಂದ್ಸರಿ ನಾವು ನೋಡೋದಾದ್ರೆ 16ನೇ ಅಧ್ಯಾಯ 17ನೇ ವಚನ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ. ರೋಮಾಪುರದಲ್ಲಿಯೂ ಕೂಡ, ಅಲ್ಲಿರುವಂಥ ಸಭೆಯಲ್ಲಿಯೂ ಕೂಡ ಅಪೊಸ್ತಲರು ಏನೆಲ್ಲ ಸಾರಿರ್ತಾರೋ ಸುವಾರ್ತೆಯನ್ನ, ಅದಕ್ಕೆ ವಿರುದ್ಧವಾದಂಥ ಬೋಧನೆಗಳು ಮಾಡ್ತಾ ಇರ್ತಾರೆ. ಕೆಲವರು ಬಂದು ಅಂದರೆ ಪುನರುದ್ಧಾನ ಇಲ್ಲ ಅಂತ ಕೆಲವರು, ಅಥವಾ ಸ್ವಂತ ಮಾತುಗಳು,
ಅವರನ್ನು ನೀವೇನು ಮಾಡಬೇಕು? ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ, ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಂತ ಇಲ್ಲಿ ಪೌಲನು ರೋಮಾಪುರದವರಿಗೂ ಕೂಡ ಪತ್ರಿಕೆಯನ್ನು ಬರೀತಾನೆ. ಆದ್ರಿಂದ ನಾನೇನು ಹೇಳ್ತೀನಿ ಅಂತಂದರೆ, ಸುಳ್ಳು ಬೋಧಕರಿಗೆ ಇದು ನಿಮ್ಮ ವಿರುದ್ಧದ ದ್ವೇಷದ ಮಾತಲ್ಲ, ಇದು ದೇವರ ಪ್ರೀತಿಯ ಎಚ್ಚರಿಕೆ. ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮೇಲೆ ನನಗೆ ಯಾವುದೇ ರೀತಿಯಾದಂಥ ದ್ವೇಷ ಇಲ್ಲ, ದ್ವೇಷದಿಂದ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ಇದು ದೇವರ ಪ್ರೀತಿಯ ಎಚ್ಚರಿಕೆ. ಅಷ್ಟೇ ಅಲ್ಲ, ಇನ್ನೂ ಸಮಯ ಇದೆ. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ಹಿಂದಿರುಗಿ ಜನರನ್ನು ತಪ್ಪು ದಾರಿಗೆ ನಡೆಸುವುದನ್ನು ನಿಲ್ಲಿಸಿ, ಇಲ್ಲವಾದರೆ ದೇವರ ನ್ಯಾಯ ತೀರ್ಪನ್ನು ಎದುರಿಸಬೇಕಾಗುತ್ತದೆ. ವಿಶ್ವಾಸಿಗಳು ಕೂಡ ಹಾಗೆ ಹೇಳೋದೇನಂತಂದರೆ, ವ್ಯಕ್ತಿಗಳನ್ನು ಅಂಧರಾಗಿ ಹಿಂಬಾಲಿಸಬೇಡಿರಿ, ದೇವರ ವಾಕ್ಯವನ್ನು ಹಿಂಬಾಲಿಸಿ. ಪ್ರತಿಯೊಂದು ಬೋಧನೆಯನ್ನು ಬೈಬಲ್ ಬೆಳಕಿನಲ್ಲಿ ಪರೀಕ್ಷಿಸಿ ಸ್ಥಿರವಾಗಿ ನಿಲ್ಲಿ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು ವೇಳೆ ಅರ್ಥ ಆಗಿದ್ದರೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.